ನಾವು ಏನ್ ಓದ್ಬೇಕು, ಎಷ್ಟು ಓದ್ಬೇಕು, ಏನ್ ಓದಿದ್ರೆ ನಮ್ಗೆ ಕರೆಕ್ಟ್ ಆಗ್ತೈತಿ ಅಂತಂದೇಳಿ ಗೊತ್ತಾಗ್ಬೇಕು. ಸೊ ಇದಕ್ಕೆ ನಮ್ಗೆ ಸಹಾಯ ಮಾಡೋದು ಯಾವ್ದಪ್ಪ ಅಂತಂದ್ರೆ ಸಿಲೆಬಸ್. ಈಗ ನಾವು ನೈನ್ತ್ ಒಳಗೆ ಏನ್ ಮಾಡಿದ್ವಿ ಅಂತಂದ್ರೆ ಎರಡು ಚರಾಕ್ಷರಗಳಿರುವ ಸಮೀಕರಣ ಒಂದನ್ನ ನಾವು ಮಾತ್ರ ಓದಿದ್ವಿ. ಇಲ್ಲೇನಪ್ಪಾ ಅಂದ್ರೆ ಜೋಡಿಯನ್ನ ಓದ್ತೀವಿ. ಈಗ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋದು ನಮ್ಗೆ ಗೊತ್ತು, ಆದ್ರೆ ವೃತ್ತಗಳಿಗೆ ಸಂಬಂಧಿಸಿದಂತಹ ವಿಸ್ತೀರ್ಣಗಳನ್ನ ನಾವಿಲ್ಲಿ ಕಂಡುಹಿಡಿದೀವಿ. ಇದ್ರೊಳಗೆ ಏನಪ್ಪಾ ಅಂದ್ರೆ ಯಾವ್ದು ಹಾರ್ಡ್ ಅದ, ಯಾವ್ದು ಮೀಡಿಯಂ ಅದ, ಯಾವ್ದು ಈಸಿ ಅದ. ಈಸಿ ಇದ್ದಿದ್ದನ್ನ ಮೊದಲು ಮಾಡ್ರಿ, ಸ್ವಲ್ಪ ಮೀಡಿಯಂ ಇದ್ದ ನಂತರ ಮಾಡ್ರಿ, ಹಾರ್ಡ್ ಇದ್ದಿದ್ದು ಆ ನಂತರ ಮಾಡುವಂತೀರಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಾ ಇದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಓಕೆ, ಸರಿ. ಈ ಸರಿ ಏನಪ್ಪಾ ಅಂತಂದ್ರೆ ನಾವು 10th ಬೋರ್ಡ್ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದನ್ನ ಬರಿಬೇಕು ಅಂತಂದ್ರೆ ಎಲ್ಲರೂ ಏನಪ್ಪಾ ಅಂತಂದ್ರೆ ಈ ಸರಿ ಬೋರ್ಡ್ ಎಕ್ಸಾಮ್ ಇದೆ, ಚೆನ್ನಾಗಿ ಓದ್ಕೋ ಅಂತ ಹೇಳ್ತಾರೆ. ಆದ್ರೆ ಏನ್ ಓದ್ಕೋಬೇಕು, ಹೆಂಗ್ ಓದ್ಕೋಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತಂದೇಳಿ ಗೊತ್ತಾಗ್ತಾ ಇಲ್ಲ. ಅಥವಾ ಮುಂದೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದೆ ಹೆಂಗ್ ಉರಿಬೇಕು ಅಂತಂದೇಳಿ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನೀವು ವರಿ ಆಗುವಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಿಮ್ ಜೊತೆ ಏನಪ್ಪಾ ಅಂದ್ರೆ ಈ ವರ್ಷ ಪೂರ್ತಿ ಏನಂತಂದ್ರೆ ನಾನು ನಿಮ್ ಜೊತೆ ಇರ್ತೀನಿ. ಸೊ ನಿಮ್ಮ ಓದಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಏನಪ್ಪಾ ಅಂತಂದ್ರೆ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ನಾನು ಇರ್ತೀನಿ. ಸೊ ನೀವು ಮಾಡ್ಬೇಕಾದಂತಾದ ಇಷ್ಟೇ ಏನಪ್ಪಾ ಅಂತಂದ್ರೆ ನಾನು ಹೇಳುವಂತ ಟಿಪ್ಸ್ ಅನ್ನ ನೀವೇನಂತಂದ್ರೆ ಚೆನ್ನಾಗಿ ಫಾಲೋ ಮಾಡ್ರಿ. ಆ ನಂತರ ನಿಮ್ಗೆ ಯಾವುದೇ ರೀತಿಯಾದಂತ ಡೌಟ್ಸ್ ಇದ್ದು ಅಂದ್ರೂ ಸಹಿತ ನೀವು ಏನಂತಂದ್ರೆ ಸಂಕೋಚ ಇರಲಾರ್ದೆ ನೀವೇನಪ್ಪಾ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಾದ್ರೂ ಕೇಳ್ಬೋದು. ಆ ನಂತರ ಇಲ್ಲ ಅಂತಂದ್ರೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಏನ್ ಮಾಡಿರ್ತೀನಿ ಅಂತಂದ್ರೆ ನಂದು ವಾಟ್ಸ್ಆಪ್ ನಂಬರ್ ಅನ್ನು ಸಹಿತ ಕೊಟ್ಟಿರ್ತೀನಿ, ಅಲ್ಲಿ ಸಹಿತ ನೀವೇನಪ್ಪಾ ಅಂತಂದ್ರೆ ನಿಮ್ ಡೌಟ್ಸ್ ಅನ್ನ ಕೇಳ್ಬೋದು. ಓಕೆ, ಸೊ ಇಷ್ಟೆಲ್ಲ ಹೇಳ್ತಿದ್ದಾರೆ. ಇವರು ಯಾರು ಅಂತಂದ್ರೆ ಏನಂತಂದ್ರೆ ನಿಮ್ಗೆ ಏನಾದ್ರು ಇದು ಏನಂತಂದ್ರೆ ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಇತ್ತಂತಂದ್ರೆ, ಸೊ ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ. ಸೊ ನಾನು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಒಳಗೆ ಇಂಜಿನಿಯರಿಂಗ್ ಮಾಡಿದ್ದೀನಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಥರ್ಮಲ್ ಪವರ್ ಇಂಜಿನಿಯರಿಂಗ್ ಒಳಗೆ ಎಂಟೆಕ್ ಅನ್ನು ಸಹಿತ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಸೊ ತಡೆ ಯಾಕೆ ಈ ಒಂದು ವಿಡಿಯೋದೊಳಗೆ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋದ ಟಾಪಿಕ್ ಅನ್ನು ನಾವೇನಂತಂದ್ರೆ ಇಲ್ಲಿ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈಗ ಏನಪ್ಪಾ ಅಂತಂದ್ರೆ ನಾವು ಓದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ನಾವು ಏನ್ ಓದ್ಬೇಕು, ಎಷ್ಟು ಓದ್ಬೇಕು, ಏನ್ ಓದಿದ್ರೆ ನಮ್ಗೆ ಕರೆಕ್ಟ್ ಆಗ್ತೈತಿ ಅಂತಂದೇಳಿ ಗೊತ್ತಾಗ್ಬೇಕು. ಸೊ ಇದಕ್ಕೆ ನಮ್ಗೆ ಸಹಾಯ ಮಾಡೋದು ಯಾವ್ದಪ್ಪ ಅಂತಂದ್ರೆ ಸಿಲೆಬಸ್. ಸೊ ಅದ್ರ ಸಲುವಾಗಿ ಏನ್ ಮಾಡ್ರಿ ಅಂತಂದ್ರೆ ಇವತ್ತಿನ ಈಗ ಏನಪ್ಪಾ ಅಂತಂದ್ರೆ ನಾನು ನಿಮ್ ಸಿಲೆಬಸ್ ಅನ್ನ ಪೂರ್ತಿ ಏನಂತಂದ್ರೆ ನಾನಿಲ್ಲಿ ಈಗ ಒಂದೊಂದಾಗಿ ಏನಪ್ಪಾ ಅಂತಂದ್ರೆ ಯಾವ ಚಾಪ್ಟರ್ ಒಳಗೆ ಯಾವ ಟಾಪಿಕ್ ಅನ್ನ ಓದ್ಬೇಕು ಅಂತ ಹೇಳಿ ನಾನು ಏನಂತಂದ್ರೆ ನಿಮ್ ಈ ವಿಡಿಯೋದೊಳಗೆ ಹೇಳ್ತೀನಿ. ಅದನ್ನ ಏನ್ ಮಾಡ್ರಿ ಅಂತಂದ್ರೆ ನಿಮ್ಮ ಕೈಯಾರೆ ನೀವೇನಪ್ಪಾ ಅಂತಂದ್ರೆ ಅದನ್ನ ಬರ್ದಿಟ್ಕೊಡ್ರಿ. ಓಕೆ, ಸೊ ಅದನ್ನ ಬರ್ದಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದನ್ನ ಬರ್ದಿಟ್ಕೊಡ್ರಿ ಅಂತಂದ್ರೆ ಅದನ್ನ ಆ ಒಂದು ಟಾಪಿಕ್ ಕಂಪ್ಲೀಟ್ ಆದ ನಂತರ ಅದನ್ನ ಏನಪ್ಪಾ ಅಂತಂದ್ರೆ ಇದು ಕಂಪ್ಲೀಟ್ ಆಗೈತಿ ಅಂತಂದ್ರೆ ಟಿಕ್ ಮಾಡ್ಕೊತ ಹೋದ್ವಿ ಅಂತಂದ್ರೆ ಅದು ನಮ್ಗೆ ಏನ್ ಮಾಡ್ತೈತಿ ಅಂದ್ರೆ ನಾವ್ ಎಷ್ಟು ಟಾಪಿಕ್ ಕಂಪ್ಲೀಟ್ ಮಾಡಿದೀವಿ, ಇನ್ನು ಎಷ್ಟು ಟಾಪಿಕ್ ನಾವು ಮಾಡ್ಬೇಕು, ಯಾವ ಟಾಪಿಕ್ ನಮ್ಗೆ ಈಸಿ ಅದ, ಯಾವ ಟಾಪಿಕ್ ನಮ್ಗೆ ಡಿಫಿಕಲ್ಟ್ ಅದ ಅನ್ನೋದನ್ನ ಏನ್ ಮಾಡ್ತೈತಿ ಅಂತಂದ್ರ ಈ ಒಂದು ಸಿಲೆಬಸ್ ಏನಂತಂದ್ರೆ ಹೇಳ್ತೈತಿ. ಅದ್ರ ಸಲುವಾಗಿ ಏನ್ ಮಾಡ್ರಿ ಅಂತಂದ್ರೆ ತಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಪೆನ್ ತಗೊಳ್ರಿ, ಪೇಪರ್ ತಗೊಳ್ರಿ, ನೀಟಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಸಿಲೆಬಸ್ ನ ಪೂರ್ತಿಯಾಗಿ 1ನೇ ಪಾಠದಿಂದ ಹಿಡಿದು 14ನೇ ಪಾಠದವರೆಗೂ ಏನಪ್ಪಾ ಅಂತಂದ್ರೆ ನೀವು ಸರಿಯಾಗಿ ಏನಪ್ಪಾ ಅಂತಂದ್ರೆ ಈ ಸಿಲೆಬಸ್ ಅನ್ನ ಬರ್ದಿಟ್ಕೊಳ್ರಿ. ಆ ನಂತರ ಒಂದೊಂದೇ ಚಾಪ್ಟರ್ ಆದ ನಂತರ ಅದನ್ನ ಟಿಕ್ ಮಾಡ್ತಾ ಹೋಗ್ರಿ. ಇದು ನಮ್ಗೆ ಇನ್ನೂ ಚೆನ್ನಾಗಿ ಓದ್ಲಿಕ್ಕೆ ಏನಪ್ಪಾ ಅಂತಂದ್ರೆ ನಮ್ ಕಾನ್ಫಿಡೆನ್ಸ್ ಅನ್ನ ಏನ್ ಮಾಡ್ತೈತಿ ಅಂದ್ರೆ ಇದು ಬೂಸ್ಟ್ ಮಾಡ್ತೈತಿ. ಓಕೆ, ಸೊ ತಡೆ ಯಾಕೆ, ಸೊ ಮೊದಲನೇ ಪಾಠ ಏನಪ್ಪಾ ಅಂತಂದ್ರೆ ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳೊಳಗೆ ಏನಪ್ಪಾ ಅಂದ್ರೆ ಮೊದಲೇದು ಏನಪ್ಪಾ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪ್ರಮೇಯದಿಂದ ಸ್ಟಾರ್ಟ್ ಆಗುತ್ತೆ. ಈ ಪ್ರಮೇಯ ನಮಗ ಏನಪ್ಪಾ ಅಂದ್ರೆ ಇದನ್ನ ಓದ್ಕೊಂಡಿರ್ಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ಲಿಂದ ಇದನ್ನ ನಮಗ ಪ್ರಮೇಯವನ್ನ ಕೇಳಲ್ಲ, ಆದ್ರೆ ಈ ಪ್ರಮೇಯಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡ್ತಾನೆ ಅಂದ್ರೆ ಲೆಕ್ಕಗಳನ್ನ ಕೇಳ್ತಾನ. ಅದ್ಯಾವ್ದಪ್ಪ ಅಂದ್ರೆ ಅಂಕಗಣಿತದ ಮೂಲ ಪ್ರಮೇಯ. ಓಕೆ, ಅದಾದ ನಂತರ ಏನಪ್ಪಾ ಅಂತಂದ್ರೆ ನಾವು ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನವನ್ನು ಮಾಡ್ತೀವಿ. ಏನಪ್ಪಾ ಅಂದ್ರೆ ನಾವು ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಒಳಗ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಓದ್ಕೊಂಡಿದೀವಿ. ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಇನ್ನೂ ಸ್ವಲ್ಪ ಏನಪ್ಪಾ ಅಂದ್ರೆ ಹೆಚ್ಚಿನ ಪ್ರಮಾಣದೊಳಗ ಈ ಒಂದು ಟಾಪಿಕ್ ಒಳಗ ಓದ್ಕೋತೀವಿ. ಇದೇನಪ್ಪಾ ಅಂದ್ರೆ ನಮ್ಮ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳು. ಓಕೆ, ಸೊ ನಂತರ ಬರೋದೇನಪ್ಪಾ ಅಂದ್ರೆ ಎರಡನೇ ಪಾಠ ಬಹುಪದೋಕ್ತಿಗಳು. ಈ ಬಹುಪದೋಕ್ತಿಗಳಿಗೆ ಏನು ಓದ್ತೀವಿ ಅಂತಂದ್ರೆ ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ. ಇದೇನಪ್ಪಾ ಅಂದ್ರೆ ಒಂದು ಗ್ರಾಫ್ ಅನ್ನ ಕೊಟ್ಟು ಏನಪ್ಪಾ ಅಂತಂದ್ರೆ ಈ ಒಂದು ಗ್ರಾಫ್ ಒಳಗ ಶೂನ್ಯತೆಗಳು ಎಷ್ಟು ಅಂತ ಹೇಳಿ ಏನಪ್ಪಾ ಅಂದ್ರೆ ನಮ್ಗೆ ಎಕ್ಸಾಮಿಗೆ ಕೇಳ್ತಾನ. ಓಕೆ, ಸೊ ಇದೇನೇನಪ್ಪಾ ಅಂದ್ರೆ ಈ ಒಂದು ಟಾಪಿಕ್ ಅನ್ನ ನಾವು ಇದ್ರೊಳಗೆ ಓದ್ತೀವಿ. ನಂತರ ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ, ಎಸ್ಪೆಷಲಿ ಏನಪ್ಪಾ ಅಂತಂದ್ರ ವರ್ಗ ಸಮೀಕರಣದ ಏನಪ್ಪಾ ಅಂದ್ರೆ ಶೂನ್ಯತೆಗಳು ಮತ್ತು ಅದರ ಸಹಗುಣಕಗಳು. ಅದು ಆಕ್ಚುಲಿ ಏನಂತಂದ್ರೆ ನಮಗ ಆಲ್ರೆಡಿ ನೀವು ಓದಿದ್ರಿ ಅಂದ್ರೆ ಗೊತ್ತಿರ್ತೈತಿ, ಇಲ್ಲಾಂದ್ರೆ ನಾವು ಅದನ್ನ ಮುಂದೆ ಡಿಸ್ಕಸ್ ಮಾಡ್ತೀವಿ. ಇದ್ರದೊಂದು ಏನಪ್ಪಾ ಅಂದ್ರೆ ಸಾಮಾನ್ಯ ರೂಪ ಏನಾಗಿರ್ತೈತಿ ಅಂತಂದ್ರೆ ಪಿ ಆಫ್ ಎಕ್ಸ್ ಇಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಎ ಬಿ ಮತ್ತು ಸಿ ಗಳು ಏನಾಗಿರ್ತಾವ ಅಂದ್ರೆ ಸಹಗುಣಕಗಳಾಗಿರ್ತಾವು. ಈ ಎ ಬಿ ಸಿ ಮತ್ತು ಅದರ ಶೂನ್ಯತೆ ನಡುವಿನ ಸಂಬಂಧವನ್ನ ನಾವಿಲ್ಲಿ ಏನಂತಂದ್ರೆ ಓದ್ತೀವಿ. ಓಕೆ, ಸೊ ಇದು ಎರಡನೇ ಪಾಠ ಆಯ್ತು, ಎರಡನೇ ಘಟಕ ಆಯ್ತು. ಮೂರನೇ ಘಟಕವಾಗಿ ನಾವೇನ್ ಓದ್ತೀವಿ ಅಂತಂದ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈಗ ನಾವು 9th ಒಳಗೆ ಏನ್ ಮಾಡಿದ್ವಿ ಅಂತಂದ್ರೆ ಎರಡು ಚರಾಕ್ಷರಗಳಿರುವ ಸಮೀಕರಣ ಒಂದನ್ನ ನಾವು ಮಾತ್ರ ಓದಿದ್ವಿ. ಇಲ್ಲೇನಪ್ಪಾ ಅಂದ್ರೆ ಜೋಡಿಯನ್ನ ಓದ್ತೀವಿ.
ಅದ್ರೊಳಗೆ ಏನಪ್ಪಾ ಅಂದ್ರೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನಂತಂದ್ರೆ ನಮಗೆ ಬಹಳ ಇಂಪಾರ್ಟೆಂಟ್ ಇರುವಂತ ಟಾಪಿಕ್ ಆಗಿರ್ತೈತಿ. ಇದ್ರೊಳಗೆ ನಾವ್ ಏನೇನು ಓದ್ತೀವಿ ಅಂತಂದ್ರೆ ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ. ಈಗ ಏನಪ್ಪಾ ಅಂದ್ರೆ ಗ್ರಾಫ್ ಹಾಕಿ ಏನಪ್ಪಾ ಅಂತಂದ್ರೆ ಸೊಲ್ಯೂಷನ್ ಅನ್ನ ಕಂಡಿಡ್ಲಿಕ್ಕೆ ಏನಪ್ಪಾ ಅಂದ್ರೆ ಕೇಳ್ತಾನ. ಇದು ಏನಪ್ಪಾ ಅಂದ್ರೆ ಎಕ್ಸಾಮ್ ಒಳಗೆ ಗ್ಯಾರಂಟಿ 4 ಮಾರ್ಕ್ಸ್ಗೆ ಕಟ್ಟಿಟ್ ಬುತ್ತಿ. ಈ ಒಂದು ನಾವು ಕ್ವಶನ್ ಅನ್ನ ಈ ಒಂದು ಟಾಪಿಕ್ ಅನ್ನ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಅಂದ್ರೆ 4 ಮಾರ್ಕ್ಸ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಎಕ್ಸಾಮ್ ಏನಪ್ಪಾ ಅಂದ್ರೆ ಗ್ಯಾರಂಟಿ ಬಂದೇ ಬರ್ತೈತಿ. ಇದು ಏನಪ್ಪಾ ಅಂದ್ರೆ ನಕ್ಷೆ ಮೂಲಕ ಏನಂತಂದ್ರೆ ಇದು ಉತ್ತರವನ್ನ ಕಂಡುಹಿಡಿಯೋದಾಯ್ತು, ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋದಾಯ್ತು. ನಂತರ ಏನಪ್ಪಾ ಅಂತಂದ್ರೆ ಬೀಜಗಣಿತದ ರೂಪದೊಳಗೆ ಏನಪ್ಪಾ ಅಂದ್ರೆ ಕಂಡುಹಿಡಿಯುವಂತದ್ದು ಯಾವ್ದಿರ್ತದೆ, ಈ 2 ರೀತಿಯಾದಂತಹ ವಿಧಾನಗಳಿರ್ತಾವ. ಅವು ಯಾವಪ್ಪ ಅಂತಂದ್ರೆ ಅದು ಆ ಟಾಪಿಕ್ ಯಾವ್ದಂದ್ರೆ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸುವ ಬೀಜಗಣಿತೀಯ ವಿಧಾನಗಳು. ಈ ವಿಧಾನಗಳೊಳಗೆ ಏನಪ್ಪಾ ಅಂದ್ರೆ 2 ರೀತಿ ವಿಧಾನ ಬರ್ತಾವ. ಒಂದ್ ಏನಂತಂದ್ರ ಆದೇಶ ವಿಧಾನ ಬರ್ತೈತಿ, ಆ ನಂತರ ಇನ್ನೊಂದು ಏನಂತಂದ್ರೆ ವರ್ಜಿಸುವ ವಿಧಾನ ಬರ್ತೈತಿ. ಸೊ ಇದಕ್ಕಿಂತ ಮುಂಚೆ ನಮ್ಗೆ 3 ವಿಧಾನಗಳಿದ್ವು. ಇನ್ನೊಂದು ಏನಪ್ಪಾ ಅಂತಂದ್ರ ಆದೇಶ ವಿಧಾನ, ವರ್ಜಿಸುವ ವಿಧಾನ, ಓರೆ ಗುಣಾಕಾರ ವಿಧಾನ ಅಂತ ಇತ್ತು. ಓರೆ ಗುಣಾಕಾರ ವಿಧಾನವನ್ನ ನಮ್ಗೆ ಏನಪ್ಪಾ ಅಂದ್ರೆ ಸಿಲೆಬಸ್ ನಿಂದ ತೆಗೆದಿದ್ದಾರೆ. ಕೇವಲ ನಾವು 2 ವಿಧಾನಗಳನ್ನ ಇಲ್ಲಿ ಓದ್ಕೋಬೇಕಾಗ್ತೈತಿ. ಸೊ ನಂತರ 4ನೇ ಘಟಕ 4ನೇ ಪಾಠ ಯಾವ್ದಪ್ಪ ಅಂದ್ರ ವರ್ಗ ಸಮೀಕರಣಗಳು. ಈ ವರ್ಗ ಸಮೀಕರಣಗಳು ಆಗಿಲ್ಲ ನಾನು ನಿಮ್ಗೆ ಏನಪ್ಪಾ ಅಂತಂದ್ರ ಇದೇನ್ರಿ ಬಹುಪದೋಕ್ತಿಗಳೊಳಗೆ ವರ್ಗ ಬಹುಪದೋಕ್ತಿಗಳನ್ನ ನೋಡಿರ್ತೀವಿ. ಇಲ್ಲಿ ಏನಪ್ಪಾ ಅಂದ್ರ ವರ್ಗ ಸಮೀಕರಣವನ್ನ ನೋಡ್ತೀವಿ. ಓಕೆ, ಈ ವರ್ಗ ಸಮೀಕರಣಗಳೊಳಗೆ ವರ್ಗ ಸಮೀಕರಣ ಅಂದ್ರೆ ಏನು, ಅದರ ಸಾಮಾನ್ಯ ರೂಪ ಯಾವುದು ಅನ್ನೋದನ್ನ ನಾವು ನೋಡ್ತೀವಿ. ಆಗಲೇ ಹೇಳಿದಾಗೆ ಅಲ್ಲಿ ಪಿ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಬಹುಪದೋಕ್ತಿ ಆಗಿತ್ತು. ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಇದು ಏನಾಗಿರ್ತೈತಿ ಅಂತಂದ್ರೆ ಸಮೀಕರಣ ಆಗಿರ್ತೈತಿ. ಓಕೆ, ಸೊ ಇದನ್ನ ವರ್ಗ ಸಮೀಕರಣದ ಬಗ್ಗೆ ನಾವು ತಿಳ್ಕೊತೀವಿ. ಅದಾದ ನಂತರ ಅಪವರ್ತನ ವಿಧಾನದಿಂದ ಒಂದು ವರ್ಗ ಸಮೀಕರಣವನ್ನ ಬಿಡಿಸೋದು. ವರ್ಗ ಸಮೀಕರಣವನ್ನ ನಾವು ಬಿಡಿಸಬೇಕಾದಂತಂದ್ರ ಈಗ 2ರಿಂದ 3 ವಿಧಾನಗಳದಾವು. ಅದರೊಳಗೆ ಒಂದು ವಿಧಾನ ಯಾವ್ದಪ್ಪ ಅಂತಂದ್ರ ಅಪವರ್ತನ ವಿಧಾನ. ಸೊ ಈಗ ಉಳಿದಂತ ವಿಧಾನವೇನಪ್ಪಾ ಅಂತಂದ್ರೆ ನಮ್ಮ ಸಿಲೆಬಸ್ ಒಳಗೆ ಏನಂತಂದ್ರೆ ಅದನ್ನ ತೆಗೆದಿದ್ದಾರೆ. ಸೊ ಈ ಒಂದು ಅಪವರ್ತನ ವಿಧಾನವನ್ನ ಮಾತ್ರ ನಾವೇನಪ್ಪಾ ಅಂದ್ರೆ ಈ ಒಂದು ಸಿಲೆಬಸ್ ಒಳಗ ಈ ಒಂದು ನಾವು 10th ಸ್ಟ್ಯಾಂಡರ್ಡ್ ಒಳಗೆ ಏನಪ್ಪಾ ಅಂದ್ರೆ ಓದ್ತೀವಿ. ನಂತರ ಏನಪ್ಪಾ ಅಂದ್ರೆ 3ನೇದು ಮೂಲಗಳ ಸ್ವಭಾವಗಳು. ಅಲ್ಲಿ ನಾವು ಶೂನ್ಯತೆಗಳು ಅಂತಂದ್ರೆ ಎದಕ್ ಬರ್ತಾವು ಅಂತಂದ್ರೆ ಬಹುಪದೋಕ್ತಿಗೆ ಶೂನ್ಯತೆ, ಬಹುಪದೋಕ್ತಿಗೆ ಶೂನ್ಯತೆಗಳು ಬರ್ತಾವು. ವರ್ಗ ಸಮೀಕರಣಗಳಿಗೆ ಏನ್ ಬರ್ತಾವ ಅಂತಂದ್ರ ಮೂಲಗಳು ಬರ್ತಾವ. ಈ ಮೂಲಗಳ ಸ್ವಭಾವ ಅಂದ್ರೆ ಆ ಮೂಲಗಳು ಏನಾಗಿರ್ತಾವ, ಈ ಮೂಲಗಳು ಏನಾಗಿರ್ತಾವ ಅಂತಂತಂದ್ರ ಅವು ನಮ್ಗ ಮೂಲಗಳ ಸಮವಾಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರ್ಬೋದು, ಅಥವಾ ಮೂಲಗಳು ಏನಪ್ಪಾ ಅಂತಂದ್ರೆ ವಾಸ್ತವ ಸಂಖ್ಯೆಗಳು ಆಗಿರದೇ ಇರ್ಬೋದು. ಅದು ಏನಪ್ಪಾ ಅಂದ್ರೆ ಅದನ್ನ ಕಂಡುಹಿಡಿಯೋದನ್ನ ನಾವು ಈ ಒಂದು ಟಾಪಿಕ್ ಒಳಗ ನೋಡ್ತೀವಿ. ನಂತರ 5ನೇ ಚಾಪ್ಟರ್ ಯಾವ್ದಪ್ಪ ಅಂತಂದ್ರ ಸಮಾಂತರ ಶ್ರೇಣಿಗಳು. ಈ ಸಮಾಂತರ ಶ್ರೇಣಿಗಳೊಳಗೆ ಏನಪ್ಪಾ ಅಂದ್ರೆ ಅಗದಿ ಚೆನ್ನಾಗಿರುವಂತ ಟಾಪಿಕ್. ನಮಗ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಏನಪ್ಪಾ ಅಂದ್ರೆ 8ರಿಂದ 10 ಮಾರ್ಕ್ಸ್ ಅನ್ನ ಕವರ್ ಮಾಡ್ತೈತಿ. ಓಕೆ, ಸೊ ಈ ಒಂದು ಸಮಾಂತರ ಶ್ರೇಣಿಗಳೊಳಗೆ ಏನ್ ಮಾಡ್ತೀವಿ ಅಂದ್ರೆ ಸಮಾಂತರ ಶ್ರೇಣಿ ಅಂದ್ರೆ ಏನು, ಅದ್ರೊಳಗೆ ಯಾವ ಒಂದು ಅಂಶಗಳು ಬರ್ತಾವು, ಮೊದಲನೇ ಪದ, ಸಾಮಾನ್ಯ ವ್ಯತ್ಯಾಸ, ಇವೆಲ್ಲ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಓದ್ತೀವಿ. ಅದಾದ ನಂತರ ನೆಕ್ಸ್ಟ್ ಸಮಾಂತರ ಶ್ರೇಣಿಯ n ನೇ ಪದ ಅಥವಾ ಸಾಮಾನ್ಯ ಪದ ಅಂತಲೂ ಕರಿತೀವಿ, ಇದನ್ನ ಓದ್ತೀವಿ. ಆನಂತರ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯೋದನ್ನ ಏನಪ್ಪಾ ಅಂದ್ರೆ ಈ ಸಮಾಂತರ ಶ್ರೇಣಿಗಳ ಟಾಪಿಕ್ ಒಳಗ ನಾವು ನೋಡಿರ್ತೀವಿ. ಇದು 5ನೇ ಪಾಠ ಆಯ್ತು. ನೆಕ್ಸ್ಟ್ ತ್ರಿಭುಜಗಳು. ಈ ತ್ರಿಭುಜಗಳು ಏನಪ್ಪಾ ಅಂದ್ರೆ ನಮಗೆ ಇರುವಂತಹ ಏನ್ರಿ ಅಗ್ದಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಹೆಚ್ಚಿರುವಂತಹ ಟಾಪಿಕ್ ಅಂದ್ರೆ ತ್ರಿಭುಜಗಳು ಮತ್ತು ತ್ರಿಕೋನಮಿತಿ. ಸೊ ಅಂತ ತ್ರಿಭುಜಗಳ ಟಾಪಿಕ್ ಒಳಗೆ ನಾವೇನೇನು ಓದ್ತೀವಿ ಅಂತಂದ್ರೆ ಸಮರೂಪ ಆಕೃತಿಗಳು ಅಂದ್ರೆ ಏನಂತ ಓದ್ತೀವಿ. ಅದಾದ ನಂತರ ತ್ರಿಭುಜಗಳ ಸಮರೂಪತೆ, ಸಮರೂಪಗಳ ಆಕೃತಿಗಳ ಸಮರೂಪ ಆಕೃತಿಗಳ ಬಗ್ಗೆ ನಾವೇನ್ ಓದ್ತೀವಲ್ಲ ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ತ್ರಿಭುಜಕ್ಕ ಅಪ್ಲೈ ಮಾಡಿ ಓದ್ತೀವಿ. ಅದೇನಪ್ಪಾ ಅಂದ್ರೆ ತ್ರಿಭುಜಗಳ ಸಮರೂಪತೆ. 2ನೇದ್ದು ತ್ರಿಭುಜದ, ಇದು 2ನೇದಾಯ್ತು. 3ನೇದ್ದು ತ್ರಿಭುಜಗಳ ನಿರ್ಧಾರಕ ಗುಣಗಳು. ತ್ರಿಭುಜಗಳ ನಿರ್ಧಾರಕ ಗುಣಗಳು. 2 ತ್ರಿಭುಜಗಳು ಏನಪ್ಪಾ ಅಂದ್ರೆ ಸಮರೂಪದ ಅಂತಂದ್ರೆ ಅವನ್ನ 3 ರೀತಿ ಏನಪ್ಪಾ ಅಂತಂದ್ರೆ ಆ ಗುಣಗಳನ್ನ ನೋಡ್ತೀವಿ. ಅದ್ರೊಳಗೆ ಇನ್ನೊಂದು ಎಕ್ಸ್ಟ್ರಾ ಸೇರಿಸ್ತಾನ, ಅದೇನಪ್ಪಾ ಅಂದ್ರೆ 4ನೇದು. ಅವು ಯಾವಪ್ಪ ಅಂತಂದ್ರೆ ಕೋನ 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 ನಿರ್ಧಾರಕ ಗುಣ, ಬಾಹು 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 ನಿರ್ಧಾರಕ ಗುಣ, ಆನಂತರ ಬಾಕೋಬಾ ನಿರ್ಧಾರಕ ಗುಣ, ಕೋಕೋ ನಿರ್ಧಾರಕ ಗುಣ. ನಾವು 9th ಸ್ಟ್ಯಾಂಡರ್ಡ್ ಏನಂತಂದ್ರೆ ಏನ್ ಓದಿರ್ತೀವಿ ಅಂತಂದ್ರೆ ಸರ್ವಸಮ್ಮತಿಯನ್ನ ನಾವು ಓದ್ತೀವಿ. ಇಲ್ಲಿ ಏನ್ ಓದ್ತೀವಿ ಅಂತಂದ್ರೆ ಸಮರೂಪತೆಯನ್ನ ಓದ್ತೀವಿ. ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರ್ತೈತಿ. ಆ ಡಿಫ್ರೆನ್ಸ್ ಏನೈತಿ, ಯಾವ ರೀತಿ ಅದನ್ನ ನಾವು ಓದ್ತೀವಿ ಅಂತ ಹೇಳಿ ನಾವು ಮುಂದೆ ಟಾಪಿಕ್ಸ್ ಅನ್ನ ಕವರ್ ಮಾಡೋದ್ರೊಳಗೆ ಆ ತ್ರಿಭುಜಗಳ ಟಾಪಿಕ್ಸ್ ಒಳಗೆ ನಾ ಏನಪ್ಪಾ ಅಂತಂದ್ರೆ ಅದನ್ನ ಹೇಳ್ತೀನಿ. ಓಕೆ, ಸೊ ಆ ಟಾಪಿಕ್ ಆಯ್ತು. ನೆಕ್ಸ್ಟ್ 7ನೇ ಟಾಪಿಕ್ ಏನಪ್ಪಾ ಅಂತಂದ್ರೆ ನಿರ್ದೇಶಾಂಕ ರೇಖಾಗಣಿತ. ಸಣ್ಣ ಚಾಪ್ಟರ್ ಮಾರ್ಕ್ಸ್ ಏನಪ್ಪಾ ಅಂತಂದ್ರೆ ಇದು ಏನಪ್ಪಾ ಅಂದ್ರೆ ಕಡಿಮೆ ಅಂತಂದ್ರು 6ರಿಂದ 8 ಮಾರ್ಕ್ಸ್ ಅನ್ನ ಕವರ್ ಮಾಡ್ತೈತೆ. ಓಕೆ, ಸೊ ನಿರ್ದೇಶಾಂಕ ರೇಖಾಗಣಿತ ಇದ್ರೊಳಗೆ ಏನಪ್ಪಾ ಅಂದ್ರೆ ನಾವು ದೂರ ಸೂತ್ರವನ್ನ ನೋಡ್ತೀವಿ.
ಓಕೆ, ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಕರಿತೀವಿ. ದೂರ ಸೂತ್ರವನ್ನ ನಾವು ಇದ್ರೊಳಗೆ ಕಲಿತೀವಿ. ಆ ನಂತರ ಭಾಗ ಪ್ರಮಾಣ ಸೂತ್ರವನ್ನ ನಾವೇನಪ್ಪಾ ಅಂದ್ರೆ ಈ ಟಾಪಿಕ್ ಒಳಗೆ ಕಲಿತೀವಿ. ಎರಡು ಫಾರ್ಮುಲಾ ಅದಾವ್ರಿ. ಆ ಎರಡು ಫಾರ್ಮುಲಾ ಕಲಿತೀವಿ ಅಂತಂದ್ರೆ ನಮ್ಗೆ ಈ ಚಾಪ್ಟರ್ ಇಲ್ಲಿಗೆ ಮುಗಿದು ಹೋಗಿರ್ತೈತಿ. ಆ ಎರಡು ಫಾರ್ಮುಲಾ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳು ಏನ್ ಕೇಳ್ತಾನ ಅದನ್ನ ನಾವೇನಪ್ಪಾ ಅಂತಂದ್ರೆ ನಾವು ಡಿಸ್ಕಷನ್ ಈ ಪಾಠ ಡಿಸ್ಕಸ್ ಮಾಡುವಂತಾಗ ನೋಡೋಣಂತ. ನಂತರ 8ನೇ ಪಾಠ, ಇದು ನಮ್ಮ ಈಗೇನಪ್ಪಾ ಅಂದ್ರೆ 10th ಹೊಸದಾಗಿ ಬಂದಿರುವಂತದ್ದು, ಆಗ್ಲೇ ಹೇಳಿದಾಗೆ ತ್ರಿಕೋನಮಿತಿಯ ಪ್ರಸ್ತಾವನೆ. ಸೊ ತ್ರಿಕೋನಮಿತಿ ಅಂದ್ರೆ ಏನು ಅಂತಂದ್ರೆ ನಾವೇನಂತಂದ್ರೆ ಇದ್ರೊಳಗೆ ನಾವು ಚೆನ್ನಾಗಿ ಇಲ್ಲಿ ಕಲ್ಕೋತೀವಿ. ಇದು ನಮಗ ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಯಾಕಪ್ಪ ಅಂದ್ರೆ ಈ ಒಂದು ಚಾಪ್ಟರ್ ನೋಡಿದ್ವಿ ಅಂತಂದ್ರೆ ಓದಿದ್ವಿ ಅಂತಂದ್ರೆ ಅದಕ್ಕೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಚಾಪ್ಟರ್ ಅದ. ಇವೆರಡು ಚಾಪ್ಟರ್, ಒಂದ್ ಚಾಪ್ಟರ್ ಓದಿದ್ವಿ ಅಂದ್ರೆ 2 ಚಾಪ್ಟರ್ ಕವರ್ ಆದಂಗೆ ರೀ. ಓಕೆ, ಇಂತ ಒಳ್ಳೆ ಏನಪ್ಪಾ ಅಂದ್ರೆ ಚಾನ್ಸ್ ಯಾರು ಮಿಸ್ ಮಾಡ್ಕೋತಾರ್ರಿ. ಇದೇನಪ್ಪಾ ಅಂತಂದ್ರೆ ಇದನ್ನ ನಾವು ಅತಿ ಈಸಿಯಾಗಿ ಇದನ್ನ ಮುಗಿಸ್ಕೋಬಹುದು. ಆನಂತರ ಇದು ನಮಗೆ ಫಸ್ಟ್ PUC ಸೆಕೆಂಡ್ PUC ಏನಂತಂದ್ರೆ ಆ ಪಾಯಿಂಟ್ ಆಫ್ ವ್ಯೂ ಇಂದ ಇದು ಬಹಳ ಬಹಳ ಮುಖ್ಯವಾದಂತ ಪಾಠ ಆಗಿರ್ತೈತಿ. ಓಕೆ, ಈ ತ್ರಿಕೋನಮಿತಿ ಪ್ರಸ್ತಾವನೆಗಳು ನಾವೇನು ನೋಡ್ತೀವಿ ಅಂತಂದ್ರೆ ತ್ರಿಕೋನಮಿತಿಯ ಅನುಪಾತ 6 ಅನುಪಾತಗಳು ಬರ್ತಾವ. ಸೈನ್, ಕಾಸ್, ಟ್ಯಾನ್, ಕೊಸೆಕ್, ಸೆಕ್, ಕಾಟ್, ಈ 6 ಅನುಪಾತಗಳು ಬರ್ತಾವ. ಅದನ್ನ ನಾವು ನೋಡ್ತೀವಿ. ಆ ನಂತರ ಕೆಲವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು, ಕೆಲವು ನಿರ್ದಿಷ್ಟ ಕೋನಗಳಿಗೆ ಯಾವ ಕೋನಗಳು ಅಂತಂದ್ರೆ 0, 30, 45, 60, 90 ಈ 5 ಕೋನಗಳಿಗೆ ಏನಪ್ಪಾ ಅಂತಂದ್ರೆ ಈ ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳು ಏನಾಗಿರ್ತವೆ ಅಂತಂದ ಹೇಳಿ ನಾವಿಲ್ಲಿ ನೋಡ್ತೀವಿ. ನಂತರ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ನಾವೇನಪ್ಪಾ ಅಂತಂದ್ರ ಬೀಜಗಣಿತದೊಳಗ ನಿತ್ಯ ಸಮೀಕರಣಗಳು ನೋಡಿರ್ತೀವಿ. a+b² a-b² ಆ ರೀತಿ ಒಂದು 9 ರಿಂದ 10 ಸೂತ್ರಗಳನ್ನ ನೋಡಿರ್ತೀವಿ. ಇಲ್ಲಿ ತ್ರಿಕೋನಮಿತಿಯ ನಿತ್ಯ ಸಮೀಕರಣದೊಳಗ 3 ಸೂತ್ರಗಳು ಬರ್ತಾವು. ಅವನ್ನ ನಾವಿಲ್ಲಿ ನೋಡ್ತೀವಿ. sin² x + cos² x = 1, 1 + tan² x = 1 + tan² x = sec² x, 1 + cos² x = cosec² x ಆ ಒಂದು ನಿತ್ಯ ಸಮೀಕರಣಗಳನ್ನ ಇದ್ರೊಳಗ ನಾವು ನೋಡ್ತೀವಿ. ನಂತರ ನೆಕ್ಸ್ಟ್ ಬರುವಂತದ್ದು 9ನೇ ಪಾಠ ಯಾವ್ದಂತಂದ್ರ ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಈಗ ನಾವು ತ್ರಿಕೋನಮಿತಿ ಏನು ಓದಿದ್ವಲ್ಲ ಅದನ್ನ ಏನಪ್ಪಾ ಅಂದ್ರೆ ಅಪ್ಲೈ ಮಾಡುವಂತದ್ದು ಒಂದಿಷ್ಟು ಲೆಕ್ಕಗಳು ಬರ್ತಾವು. ಅದರೊಳಗೆ ಇರೋದು ಏನಂದ್ರೆ ಒಂದೇ ಟಾಪಿಕ್. ಅದ್ಯಾವ್ದಪ್ಪ ಅಂತಂದ್ರೆ ಎತ್ತರ ಮತ್ತು ದೂರ. ಯಾವ್ದೋ ಒಂದು ವಸ್ತುವಿನಿಂದ ಏನಪ್ಪಾ ಅಂತಂದ್ರ ವಸ್ತು ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಒಂದು ಸ್ಥಾವರ ಆಗಿರ್ಬೋದು, ಏನ್ರಿ ಟವರ್ ಆಗಿರ್ಬೋದು, ಇವುಗಳದ್ದು ಆನಂತರ ಒಂದು ಯಾವ್ದಾದ್ರು ಧ್ವಜ ಕಂಬ ಆಗಿರ್ಬೋದು, ಒಂದು ಏನ್ರಿ ವಿದ್ಯುತ್ ದೀಪದ ಕಂಬ ಆಗಿರ್ಬೋದು, ಈ ಕಂಬದ ಏನಪ್ಪಾ ಅಂದ್ರೆ ಎತ್ತರ ಕೇಳ್ತಾನ, ಇಲ್ಲ ಅಂತಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಇರುವಂತ ದೂರವನ್ನ ಕೇಳ್ತಾನ. ಇವೆರಡು ಟಾಪಿಕ್ ಅನ್ನ ನಾವೇನಪ್ಪಾ ಅಂತಂದ್ರೆ ಇಲ್ಲಿ ಈ ತ್ರಿಕೋನಮಿತಿಯ ಕೆಲವು ಅನ್ವಯಗಳ ಪಾಠದೊಳಗ ಓದ್ಕೊತೀವಿ. ಓಕೆ, ಸೊ ನೆಕ್ಸ್ಟ್ 10ನೇ ಟಾಪಿಕ್ ವೃತ್ತಗಳು. ಈಗ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಏನ್ರಿ ಜಾಮೆಟ್ರಿ ಒಳಗೆ 2 ಟಾಪಿಕ್ ಬರ್ತಾವು. ಒಂದು ವೃತ್ತಗಳು, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ತ್ರಿಭುಜಗಳು. ಓಕೆ, ಸೊ ತ್ರಿಭುಜಗಳನ್ನ ಆಲ್ರೆಡಿ ನೋಡಿದೀವಿ. ಈ ವೃತ್ತಗಳೊಳಗೆ ಏನ್ ನೋಡ್ತೀವಿ ಅಂತಂದ್ರೆ ಒಂದು ವೃತ್ತಕ್ಕೆ ಸ್ಪರ್ಶಕ. ನಾವು ಇಲ್ಲಿ ಸ್ಪರ್ಶಕ ಬಗ್ಗೆ ಏನಪ್ಪಾ ಅಂದ್ರೆ ನಾವು ಹೊಸದಾಗಿ ಇಲ್ಲಿ ಏನಂತಂದ್ರೆ ಓದ್ತೀವಿ. ಆನಂತರ ಒಂದು ಬಿಂದುವಿನಿಂದ ವೃತ್ತದ ಮೇಲಿನ ಬಿಂದುವಿಗೆ ಎಳೆದ ಸ್ಪರ್ಶಕಗಳ ಸಂಖ್ಯೆ. ಇದರ ಮೇಲೆ ಒಂದು ಥಿಯರಮ್ ಅದ. ಆ ಥಿಯರಮ್ ಏನಪ್ಪಾ ಅಂದ್ರೆ 2 ಅಥವಾ 3 ಮಾರ್ಕ್ಸ್ಗೆ ಗ್ಯಾರಂಟಿ ಕ್ವಶನ್. ನೀವೇನಾದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಾದ್ರೂ ನೋಡಿದ್ರಿ ಅಂತಂದ್ರೆ ಈ ಟಾಪಿಕ್ ಮೇಲೆ ಎಸ್ಪೆಷಲಿ ಒಂದು ಬಿಂದುವಿನಿಂದ ವೃತ್ತದ ಮೇಲಿನ ಬಿಂದುವಿಗೆ ಎಳೆದ ಸ್ಪರ್ಶಕಗಳ ಸಂಖ್ಯೆ ಈ ಟಾಪಿಕ್ ಮೇಲೆ ಗ್ಯಾರಂಟಿ 2 ಅಥವಾ 3 ಮಾರ್ಕ್ಸ್ಗೆ ಒಂದು ಪ್ರಮೇಯ ಬಂದೇ ಬರುತ್ತೆ. ಓಕೆ, ಸೊ ಅದನ್ನ ಏನಪ್ಪಾ ಅಂತಂದ್ರೆ ನಾನು ಮುಂದೆ ಡಿಸ್ಕಸ್ ಮಾಡೋಣಂತ. ನೆಕ್ಸ್ಟ್ 11ನೇ ಟಾಪಿಕ್ ಏನಪ್ಪಾ ಅಂತಂದ್ರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಈಗ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋದು ನಮ್ಗೆ ಗೊತ್ತು, ಆದ್ರೆ ವೃತ್ತಗಳಿಗೆ ಸಂಬಂಧಿಸಿದಂತಹ ವಿಸ್ತೀರ್ಣಗಳನ್ನ ನಾವಿಲ್ಲಿ ಕಂಡುಹಿಡಿತೀವಿ. ಅದು ಯಾವ್ದಪ್ಪ ಅಂತಂದ್ರೆ ಒಂದು ವೃತ್ತದ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡದ ವಿಸ್ತೀರ್ಣಗಳನ್ನ ನಾವೇನಪ್ಪಾ ಅಂದ್ರೆ ಈ ಟಾಪಿಕ್ ಒಳಗೆ ಕಂಡುಹಿಡಿತೀವಿ. ತ್ರಿಜ್ಯಾಂತರ ಖಂಡ ಅಂತಂದ್ರೆ ಏನಾಗಿರ್ತೈತಿ ಅಂತಂದ್ರೆ 2 ತ್ರಿಜ್ಯ ಮತ್ತು ಒಂದು ಕಂಸದ ನಡುವಿನ ಜಾಗಕ್ಕೆ ಏನಂತಂದ್ರೆ ತ್ರಿಜ್ಯಾಂತರ ಖಂಡ ಅಂದಿರ್ತಾರ. ವೃತ್ತಖಂಡ ಅಂದ್ರೆ ಯಾವ ರೀತಿ ಬರ್ತೈತಿ ಅಂತಂದ್ರೆ ಒಂದು ಕಂಸ ಮತ್ತು ಏನಪ್ಪಾ ಅಂದ್ರೆ ನಡುವಿನ ಒಂದು ಭಾಗವನ್ನ ಏನಂತ ಕರಿತೀರ ಅಂದ್ರೆ ವೃತ್ತಖಂಡ ಅಂತ ಕರಿತೀವಿ. ಅದು ವೃತ್ತದ ಒಂದು ಭಾಗ ಆಗಿರ್ತೈತಿ. ವೃತ್ತಖಂಡ ವೃತ್ತದ ಒಂದು ಭಾಗ. ಅದರ ವಿಸ್ತೀರ್ಣವನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತಂದೇಳಿ ಈ ಒಂದು ಪಾಠದೊಳಗೆ ನೋಡ್ತೀವಿ. ನಂತರ 12ನೇ ಪಾಠ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಓಕೆ, ಇದನ್ನ ನಾವು ಆಲ್ರೆಡಿ ಇದೇ ಸೇಮ್ ಟಾಪಿಕ್ ಹೆಸರು ಸೇಮ್ ಇರುವಂತದನ್ನ ಏನಪ್ಪಾ ಅಂದ್ರೆ ನಾವು 9th ಸ್ಟ್ಯಾಂಡರ್ಡ್ ಒಳಗೆ ಓದಿದೀವಿ. ಇದ್ರೊಳಗೆ ಏನಪ್ಪಾ ಅಂದ್ರೆ ಅಲ್ಲಿ ಸಪರೇಟ್ ಆಗಿ ನೋಡಿದ್ವಿ. ಘನಗಳು ಸಪರೇಟ್ ಆಗಿ ಇರುವಾಗ ಅದರದ್ದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನ ಕಂಡುಹಿಡಿಯುವುದನ್ನ ನೋಡಿದ್ವಿ. ಆದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕಾಂಬಿನೇಷನ್, ಜೋಡಿ, ಒಂದು 2 ಏನಂದ್ರೆ ಘನಗಳ ಜೋಡಿಗಳ ಅದರದ್ದು ಏನಪ್ಪಾ ಅಂತಂದ್ರೆ ವರ್ಗ ಏನ್ರಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಜನರಲ್ ಆಗಿ ಮೇಲ್ಮೈ ವಿಸ್ತೀರ್ಣ ಮತ್ತು ಅದರ ಗಣಫಲ ಕಂಡುಹಿಡಿಯೋದನ್ನ ನೋಡ್ತೀವಿ. 2 ಟಾಪಿಕ್ ಓದ್ತೀವಿ. ಅವ್ಯಾವಪ್ಪ ಅಂದ್ರೆ
ಜೋಡಿಸಿದ ಘನಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಜೋಡಿಸಿದ ಘನಗಳ ಘನಫಲ, ಈ ಎರಡು ಟಾಪಿಕ್ ಅನ್ನು ನಾವಿಲ್ಲಿ ಓದ್ತೀವಿ. ನಮಗೆ ಇದು ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಇದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಒಂದು ಭಿನ್ನಕದ ಏನಪ್ಪಾ ಅಂತಂದ್ರೆ ಅದೊಂದು ಟಾಪಿಕ್ ಇತ್ರಿ, ಭಿನ್ನಕದ ಮೇಲ್ಮೈ ವಿಸ್ತೀರ್ಣ ಮತ್ತು ಭಿನ್ನಕದ ಘನಫಲ. ಅದನ್ನ ನಮ್ಮ ಸಿಲೆಬಸ್ ಏನ್ ಮಾಡಿದಾನೆ ಅಂತಂದ್ರೆ ಡಿಲೀಟ್ ಮಾಡಿದಾನೆ. ಅದನ್ನು ಓದುವಂತ ಅವಶ್ಯಕತೆ ಇರೋಲ್ಲ. ಇದು ಬಹಳ ಬಹಳ ಏನಪ್ಪಾ ಅಂತಂದ್ರೆ ಇದು ಒಂದು ನಮಗೆ ಬಹಳ ಈಸಿ ಮಾಡಿಕೊಟ್ರೆ ಇಲ್ಲಿ. ಆನಂತರ 13ನೇ ಪಾಠ ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರದೊಳಗೆ ಏನ್ ಮಾಡ್ತಾನೆ ಅಂತ ಏನು ಓದ್ತೀವಿ ಅಂತಂದ್ರೆ ವರ್ಗೀಕೃತ ದತ್ತಾಂಶಗಳ ಸರಾಸರಿ, ವರ್ಗೀಕೃತ ದತ್ತಾಂಶಗಳ ಸರಾಸರಿ ಹೆಂಗ್ ಕಂಡು ಹಿಡಿಯೋದು, ಆನಂತರ ವರ್ಗೀಕೃತ ದತ್ತಾಂಶಗಳ ಬಹುಲಕವನ್ನ ಯಾವ ರೀತಿ ಕಂಡು ಹಿಡಿಯೋದು, ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕವನ್ನ ಯಾವ ರೀತಿ ಕಂಡು ಹಿಡಿಯೋದನ್ನ ನಾವು ಇಲ್ಲಿ ನೋಡ್ತೀವಿ. 9th ಒಳಗೆ ಏನಪ್ಪಾ ಅಂದ್ರೆ ನಮ್ಗ ಏನ್ರಿ ಕಚ್ಚಾ ದತ್ತಾಂಶದ ಏನಪ್ಪಾ ಅಂತಂದ್ರೆ ನಾವು ಸರಾಸರಿ ಬಹುಲಕ ಮಧ್ಯಾಂಕ ನೋಡಿದ್ವಿ. ಆದ್ರೆ ಇಲ್ಲಿ ನಾವು ಇಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ವರ್ಗೀಕೃತ ದತ್ತಾಂಶಗಳ ಸರಾಸರಿ ಬಹುಲಕ ಮತ್ತು ದತ್ತಾಂಶವನ್ನ ಬಹುಲಕ ಮತ್ತು ಮಧ್ಯಾಂಕವನ್ನ ಏನಪ್ಪಾ ಅಂದ್ರೆ ಈ ಟಾಪಿಕ್ ಒಳಗ ಓದ್ತೀವಿ. ನಂತರ ಬರೋದು ಏನಪ್ಪಾ ಅಂದ್ರೆ ಲಾಸ್ಟ್ ಟಾಪಿಕ್ 14 ಟಾಪಿಕ್, ಸದ್ಯದ ಮಟ್ಟಿಗೆ ಈಸಿ ಟಾಪಿಕ್. ಮುಂದೆ ಬರ್ಬರ್ತಾ ಈ ಟಾಪಿಕ್ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದ್ರಿ, ಬಟ್ ಸದ್ಯ ಮಟ್ಟಿಗೆ ಬಹಳ ಬಹಳ ಈಸಿ ಅದ್ರಿ. ಯಾವ್ದಪ್ಪ ಅಂದ್ರೆ ಸಂಭವನೀಯತೆ. ಓಕೆ, ಒಂದು ಘಟನೆ ನಡೀದಿಲ್ಲ ಅಂತಂದ್ರೆ ಏನಂತಂದ್ರೆ ನಾವು ಮುಂಚೆನೆ ಏನಪ್ಪಾ ಅಂದ್ರೆ ಎಷ್ಟು ಪ್ರಮಾಣದಾಗ ನಡೀತೈತಿ, ಎಷ್ಟು ಪ್ರಮಾಣದಾಗ ನಡೀದಿಲ್ಲ ಅಂತಂದೇಳಿ ಮುಂಚೆನೆ ಏನಂತಂದ್ರೆ ನಾವು ಊಹೆಯನ್ನ ಮಾಡ್ಕೋಬಹುದು. ಅದು ಅಂತ ಒಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ ಸಂಭವನೀಯತೆ. ಆ ಸಂಭವನೀಯತೆಯೇ ಒಂದು ಸೈದ್ಧಾಂತಿಕ ವಿಧಾನ. ಥೆರಾಟಿಕಲ್ ಆಗಿ ನಾವೇನಪ್ಪಾ ಅಂತಂದ್ರೆ ಯಾವ ರೀತಿ ಅದನ್ನ ನಾವು ಒಂದು ಘಟನೆ ನಡೀದಿಲ್ಲ ಅನ್ನೋದನ್ನ ಹೇಳೋದನ್ನ ನಾವೇನಪ್ಪಾ ಅಂದ್ರೆ ಈ ಟಾಪಿಕ್ ಒಳಗ ಓದ್ತೀವಿ. ಓಕೆ, ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ನಮ್ಮ ಒಂದು ಸಿಲೆಬಸ್ ಆಗಿತ್ತು. ಸೊ ಏನ್ ಮಾಡ್ರಿ ಅಂತಂದ್ರೆ ಈ ಸಿಲೆಬಸ್ ಅನ್ನ ನೀಟಾಗಿ ಬರೆದು ಒಂದು ಪೇಪರ್ ಅಲ್ಲಿ ಬರೆದು ನೀವು ಇದನ್ನ ನಿಮ್ಮ ಹತ್ರ ಆದ್ರೂ ಇಟ್ಕೊಳ್ರಿ, ಇಲ್ಲಾಂದ್ರೆ ನೀವು ಓದುವಂತ ಒಂದು ಪ್ಲೇಸ್ ಒಳಗ ಒಂದು ಗೋಡಿಗಾದ್ರೂ ಏನಪ್ಪಾ ಅಂತಂದ್ರೆ ಹಚ್ಚ್ರಿ. ಆ ನಂತರ ಪ್ರತಿಯೊಂದು ಟಾಪಿಕ್ ಆದ ಬಳಿಕ ಇದನ್ನ ಟಾಪಿಕ್ ಮುಗ್ದೈತಿ ಮುಗ್ದಿಲ್ಲ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಟಿಕ್ ಮಾಡ್ತಾ ಇರ್ರಿ. ಸೊ ದಟ್ ನಮ್ಗೆ ಎಲ್ಲಿ ತನಕ ಕವರ್ ಆಗೈತಿ, ಇನ್ನೂ ಎಷ್ಟು ಕವರ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಆ ನಂತರ ಇದ್ರೊಳಗೆ ಏನಪ್ಪಾ ಅಂದ್ರೆ ಯಾವ್ದು ಹಾರ್ಡ್ ಅದ, ಯಾವ್ದು ಮೀಡಿಯಂ ಅದ, ಯಾವ್ದು ಈಸಿ ಅದ. ಈಸಿ ಇದ್ದಿದ್ದನ್ನ ಮೊದಲು ಮಾಡ್ರಿ, ಸ್ವಲ್ಪ ಮೀಡಿಯಂ ನಂತರ ಮಾಡ್ರಿ, ಹಾರ್ಡ್ ಇದ್ದಿದ್ದು ಆ ನಂತರ ಮಾಡುವಂತ್ರಿ. ಓಕೆ, ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈ ಸಿಲೆಬಸ್ ಇತ್ತು. ಈ ಸಿಲೆಬಸ್ ಅನ್ನ ಒಂದೊಂದು ಪಾಠನೂ ಏನಪ್ಪಾ ಅಂದ್ರೆ ಬಿಲ್ಲಾರ್ದಂಗ ನಾನು ನಿಮ್ಗ ಏನಂತಂದ್ರೆ ಪಾಠ ಮಾಡ್ತೀನಿ. ಈ ಪಾಠ ಮಾಡ್ಬೇಕಾದಾಗ ಮೊದ್ಲಕ್ಕೆ ನಾನು ಏನಂತಂದ್ರೆ ನನ್ನ ವಿಡಿಯೋನ 2 ಭಾಗವಾಗಿ ವಿಂಗಡಣೆ ಮಾಡ್ತೀನಿ. ಒಂದೇನಂತಂದ್ರೆ ಪೂರ್ತಿ ಟಾಪಿಕ್ ಅನ್ನ ಕವರ್ ಮಾಡ್ತೀನಿ, ಏನ್ರಿ ಪೂರ್ತಿ ವಿಷಯವನ್ನ ನಮ್ಮ ಕಾನ್ಸೆಪ್ಟ್ ಅನ್ನ ಏನಪ್ಪಾ ಅಂದ್ರೆ ಥಿಯರಿ ಪಾಠ ಏನದಲ್ಲ ಅದನ್ನ ಮೊದಲು ಮುಗಿಸ್ತೀನಿ. ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂಗ ಎಕ್ಸರ್ಸೈಸ್. ಇಷ್ಟನ್ನ ನಾ ಏನಪ್ಪಾ ಅಂತಂದ್ರೆ ನಾ 2 ವಿಡಿಯೋ ಸ್ವಲ್ಪ ಏನಾದ್ರು ಲೆಕ್ಕಗಳು ಏನಾದ್ರು ಹೆಚ್ಚಿಗೆ ಇದ್ದು, ಕಾನ್ಸೆಪ್ಟ್ ಹೆಚ್ಚಿಗೆ ಇತ್ತು ಅಂದ್ರೆ ವಿಡಿಯೋ ಲೆಂತ್ ಹೆಚ್ಚಿಗೆ ಆಗ್ಬೋದು, ಅಥವಾ 3 ಅಥವಾ 4 ಭಾಗಗಳಾಗ್ಬೋದು. ಓಕೆ, ಸೊ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾನು ವಿಡಿಯೋಗಳನ್ನ ನಿಮ್ ಮುಂದೆ ತರ್ತೀನಿ. ಸೊ ದಟ್ ಇದನ್ನೇನ್ ಮಾಡೋಣ ಅಂತಂದ್ರೆ ಇದನ್ನ ಸಮಸ್ಯೆ ಅಂತ ತಿಳ್ಕೊಳ್ಳೋದು ಬೇಡ, ಒಂದೇನಪ್ಪಾ ಅಂದ್ರೆ ಚಾಲೆಂಜ್ ಅಂತ ತಿಳ್ಕೊಳ್ಳೋಣ. ಇದನ್ನ ಏನಪ್ಪಾ ಅಂದ್ರೆ ಅಗದಿ ಚೆನ್ನಾಗಿ ಏನಂತಂದ್ರೆ ನಾವು ಎದುರಿಸೋಣಂತ. ಸೊ ನಿಮ್ ಜೊತೆಗೆ ನಾನು ಇರ್ತೀನಿ ಈ ಸಾರಿ. ನೀವೇನಪ್ಪಾ ಅಂದ್ರೆ ಯಾವ್ದೇ ರೀತಿಯಾದಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸೊ ಇದನ್ನ ಎಲ್ಲರೂ ಸೇರಿ ಏನಪ್ಪಾ ಅಂದ್ರೆ ಇದನ್ನ ಯಶಸ್ವಿಯಾಗಿ ಎದುರಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.